ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಪರ್ಫೆಕ್ಟ್ ಬ್ಯೂಟಿ. ಹೇಗಿದ್ದೀರಾ ಎಲ್ಲ? ನಿಮಗೆಲ್ಲ ಒಂದು ಹೊಸ ರೆಸಿಪಿ ತಂದಿದ್ದೀನಿ. ಅದು ಈ ಒಂದು ಬಿರು ಬೇಸಿಗೆಯಲ್ಲಿ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು. ನೋಡ್ತಾ ಇರೋರು ಹೊಸ ಸದಸ್ಯರಾಗಿದ್ದರೆ, ನಮ್ಮ ಸಂಸ್ಥೆಯಿಂದ ಬಂದಿದ್ದವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಒಂದು ಹೊಸ ರುಚಿನ ಹೇಗೆ ಮಾಡ್ಕೊಳ್ಳೋದು ನಮ್ಮ ಒಂದು ಉತ್ಪನ್ನಗಳಿಂದ ಅಂತ ಬನ್ನಿ ನೋಡೋಣ. ನಾನಿಲ್ಲಿ 2 ಲೆಮನ್ ಝೀ ಸ್ಯಾಚೆಟ್ನ ತೊಗೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲಿ ನಾವು ಎಷ್ಟು ಜನಕ್ಕೆ ಕಲಿಸ್ತೀವಿ ಅದನ್ನು ನೋಡಿಕೊಂಡು ನಾವು ತೊಗೊಳ್ಬೇಕಾಗತ್ತೆ. ಇಲ್ಲಿ ನಾನು ಕೇವಲ ಇಬ್ಬರಿಗೆ ಕಲಿಸ್ತಾ ಇದ್ದೀನಿ. ಅದು ದೊಡ್ಡ ಜ್ಯೂಸ್ ಗ್ಲಾಸ್ ತೊಗೊಂಡಿದ್ದೀನಿ. ಇದು 300 ml ಇಂದ 400 ml ಒಳಗಡೆ ಇದು ನೀರು ಹಿಡಿಯುತ್ತೆ. ಅಷ್ಟು ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ. ಅಷ್ಟು ದೊಡ್ಡ ಗ್ಲಾಸಿಗೆ ಲೆಮನ್ ಝೀ ಪಾಕೆಟನ್ನು 1 ಪಾಕೆಟು ಸಂಪೂರ್ಣ ಪುಡಿನ ಹಾಕಿದ್ದೀನಿ. ಅಂದರೆ ಅದ್ರ ಒಳಗಡೆ ಇರ್ತಕ್ಕಂಥ ಸಂಪೂರ್ಣ ಒಂದು ಸ್ಯಾಚೆಟಲ್ಲಿರುವಂತಹ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಗ್ಲಾಸ್ಗೂ ಸಹ ಸೇಮ್ ಕಂಪ್ಲೀಟಾಗಿ 1 ಸ್ಯಾಚೆಟ್ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಅದು ಏನಪ್ಪ ಅಂತಂದರೆ ಜೀರಿಗೆ ಪುಡಿ. ಸೊ ನಾನು ಇವಾಗ ಅದನ್ನು ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕುಟ್ಟಾಣಿಯಲ್ಲಿ ಕುಟ್ಕೊಂಡಿದ್ದೀನಿ. ಮಿಕ್ಸಿಗಿಂತ ಕುಟ್ಟಾಣಿಯಲ್ಲಿ ಕುಟ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ. ಅದನ್ನು 1 ಚಮಚದಷ್ಟು 1 ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ. ಇದು ನೀವು ಬೇಕಾದ್ರೆ ಟ್ರೈ ಮಾಡಬಹುದು. ಇದು ನಾನು ಸುಮಾರು ವರ್ಷಗಳಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಬೇಸಿಗೆ ಬಂತು ಅಂದರೆ ಕಂಪಲ್ಸರಿ ವೀಕ್ಲಿ ಒನ್ಸ್ ಇದು ಇದ್ದೇ ಇರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಪೂರ್ತಿ ಥಂಡಿ ಅಂದರೆ ಈ ಒಂದು ಫ್ರಿಜ್ಜಲ್ಲಿರುವಂತಹ ಪದಾರ್ಥಗಳೇನಿರುತ್ತೆ ಕೆಲವೊಬ್ರಿಗೆ ಆಗಬರೋದಿಲ್ಲ. ಅಂಥವರು ಈ ಥರ ಐಸ್ ಕ್ಯೂಬ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರಿಗೆ ತಡೆಯುತ್ತೆ, ನಾವು ತಿಂತೀವಿ ಅಂತ ಅನ್ನೋರು ಇರ್ತೀರಿ, ಅವರಿಗಿದು ಒಳ್ಳೆ ರುಚಿ ಕೊಡುತ್ತೆ. ಮತ್ತು ಹೊರಗಡೆ ಹೋಗಿ ಕಾಲಕಟ್ಟ ಏನು ತಗೊಳ್ತಾರೆ ಅದರಲ್ಲಿ ಎಷ್ಟೊಂದು ಬರೀ ಫುಡ್ ಕಲರ್ಸ್ ಇರುತ್ತೆ, ಫ್ಲೇವರ್ಸ್ಗಳಿರುತ್ತೆ. ಅದರ ಬದಲಾಗಿ ನಮ್ಮ ಲೆಮನ್ ಝೀನ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ನಾನು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ನ ರೆಡಿ ಮಾಡ್ಕೊಂಡಿದ್ದೆ. ಈಗ ಅದನ್ನೊಂದು ಬಟ್ಟೆನಲ್ಲಿ, ಶುದ್ಧವಾದ ಬಟ್ಟೆನಲ್ಲಿ ಹಾಕಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಈಗ ಅದನ್ನು ಯಾಕೆಂದರೆ ನಮ್ಮ ಹತ್ರ ದೊಡ್ಡ ಮಷಿನ್ ಇರೋದಿಲ್ಲ ನೋಡಿ ಹೆರಿಯುವಂಥದ್ದು. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಮೀಡಿಯಮ್ ಆಗಿ ಅಂದರೆ ಒಂದು ಸಣ್ಣದಾಗಿ ಚಿಕ್ಕದು ಬರುತ್ತೆ ನೋಡಿ, ನಾವು ಹಾಕಿದರೆ ಕ್ಯೂಬ್ಸು ಆ ಅಳತೆಗೆ ನಾವು ಇದನ್ನು ಮೊದಲನೇದಾಗಿ ಕುಟ್ಕೊಳ್ಬೇಕು ಕಲ್ಲಿನಿಂದ. ಮನೆಯಲ್ಲಿ ಕುಟ್ಟಾಣಿ ಕಲ್ಲಿದ್ದೇ ಇರುತ್ತೆ ಅಥವಾ ಗುಂಡು ಕಲ್ಲು ಇರುತ್ತೆ, ಇಲ್ಲ ಮನೇಲಿ ಯಾವುದೋ ಒಂದು ಅಕ್ಕಪಕ್ಕ ದೊಡ್ಡ ಕಲ್ಲು ಇರುತ್ತೆ, ಅದು ತೊಗೊಂಬಂದು ಕೊಟ್ಟೋದ್ರೆ ಆಯಿತು. ಈಗ ಇದನ್ನು ನಾನು ಎಲ್ಲನೂ ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಸ್ವಲ್ಪ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಹಾಕ್ಕೊಂಡ್ರೆ ಆಗ ನಿಮಗೆ ಅದು ಸೇಮ್ ಬರ್ಫ್ ಥರನೇ ನೀಟಾಗಿ ಬರುತ್ತೆ. ಇದು ಜಾಸ್ತಿ 2 ಗ್ಲಾಸ್ಗೆ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಹಾಗಾಗಿ ನೋಡಿ ಸಣ್ಣ ಆಗಿದೆ. ಈಗ ಇದು ನೋಡಿ ಇಷ್ಟು ಸಣ್ಣ ಆಗಿದೆ. ತುಂಬ ಬಿಸಿಲಿರೋದ್ರಿಂದ ತುಂಬ ಬೇಗನೆ ಕರಗುತ್ತೆ ಇದು. ಅದಕ್ಕೆ ನಾವು ಸ್ವಲ್ಪ ಫಾಸ್ಟಾಗಿ ನಾವು ಇದನ್ನು ಮಾಡ್ಕೊಳ್ಬೇಕು. ತಡ ಆಯಿತು ಅಂದರೆ ಮತ್ತೆ ನೀವು ಗಟ್ಟಿ ಆಗೋವರೆಗೂ ಅದನ್ನು ಕಾಯಬೇಕಾಗತ್ತೆ. ಈಗ ನಾನು 2 ಸ್ಟೀಲ್ ಗ್ಲಾಸ್ ತೊಗೊಂಡು ಅದಕ್ಕೆ ರೆಡಿ ಮಾಡಿಟ್ಟಂತಹ ಐಸ್ ಕ್ಯೂಬ್ ಪೌಡರ್ ಏನಿದೆ ಅದನ್ನು ಬರ್ಫನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಒತ್ತಿ ಹಾಕಿರೋದ್ರಿಂದ ಅಂಟ್ಕೊಂಡಿದೆ. ಇದಂದ್ರೆ ಮುಟ್ಟಿದ್ರೆ ತುಂಬ ನೈಸಾಗೇ ಇದೆ ಇದು. ನೀವು ಒಂದು ಸ್ವಲ್ಪ ತೊಗೊಂಡಾಗ ಏನಾಗುತ್ತೆ, ನೀಟಾಗಿ ವೈಟ್ ಬರ್ಫ್ ಅವ್ರು ಹೇಗೆ ತುರಿತಾರಲ್ಲ ಅದೇ ಥರ ನಿಮಗೆ ಬರುತ್ತೆ. ಇದು ದೊಡ್ಡ ಗ್ಲಾಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತಲ್ವ. ಆಮೇಲೆ ಒಂದೊಂದೇ ಮಾಡ್ಕೊಳ್ಳೋದಕ್ಕೆ ಸಮಯ ಆಗಿದ್ರೆ ಮತ್ತೆ ಅದು ಕರಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ಬೇಗ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಲೋಟದ ತುಂಬ ಹಾಕಿ ಇದನ್ನು ಒತ್ಕೊಂಡಿದ್ದೀನಿ. ನೋಡಿ ಕರಗ್ತಾ ಇದೆ, ಆವಾಗಲೇ ಎಷ್ಟು ನೀರು ಬಂದುಬಿಡ್ತು ಅಂತ. ಇದು ಜೀರಿಗೆ ಚಮಚದಿಂದನೇ ನಾನು ಹಿಂಗೆ ಕೈ ಆಡಿಸಿರೋದ್ರಿಂದ ಆ ಜೀರಿಗೆದ ಬಣ್ಣ ಅಷ್ಟೇ, ಇಲ್ಲಾಂದರೆ ವೈಟಾಗೇ ಇರುತ್ತೆ. ಇದಕ್ಕೆ ನಾನು ಬಿದಿರಿನ ಐಸ್ ಕ್ರೀಮ್ ಕಡ್ಡಿನ ಚುಚ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ವೇಳೆ ನಿಮಗೆ ಈ ಥರ ಕಡ್ಡಿಗಳು ಮನೆಯಲ್ಲಿ ಸಿಗಲಿಲ್ಲ ಅಂತಂದರೆ ನಿಮ್ಮ ಸ್ಟೀಲ್ ಚಮಚಗಳಿರುತ್ತಲ್ಲ ಅದನ್ನು ಹಿಂದ್ಗಡೆ ನೀಟಾಗಿ ತೊಳೆದ್ಬಿಟ್ಟು ಉಲ್ಟಾ ಮಾಡಿ ಚುಚ್ಕೊಳ್ಬೋದು. ಅದು ಇನ್ನೂ ಗ್ರಿಪ್ ಚೆನ್ನಾಗೇ ಇರುತ್ತೆ. ಈಗ ನಾನು ಮುಂಚಿತವಾಗಿ ಕರಗಿಸಿಟ್ಟಿದ್ದೆ ನೋಡಿ ಲೆಮನ್ ಝೀ, ಜೀರಿಗೆ ಪುಡಿ ಮತ್ತು ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನಮ್ಮ ಪಿಂಕ್ ಸಾಲ್ಟ್ನ ಹಾಕ್ಕೊಂಡು ಆಮೇಲೆ ನಾನು ಈ ಒತ್ತಿ ರೆಡಿ ಮಾಡಿದಂತಹ ಕ್ಯೂಬ್ ಏನಿತ್ತು ಅದನ್ನು ಈಗ ಈ ನೀರೊಳಗಡೆ ಹಾಕ್ತಾಯಿದ್ದೀನಿ. ಇದನ್ನು ಅದ್ದಿ ತೊಗೊಂಡು ತಿನ್ನಬೇಕು. ಆವಾಗ ಆ ಕ್ಯೂಬ್ಸ್ ಎಲ್ಲ ಏನಿರುತ್ತೆ ನಮ್ಮ
ಈ ಒಂದು ಫ್ಲೇವರ್ ಏನಿರುತ್ತೆ ನಾವು ಲೆಮನ್ಸಿ ಮತ್ತು ಜೀರಿಗೆ ಪುಡಿ ಅದು ನೀಟಾಗಿ ಹೀರ್ಕೊಡುತ್ತೆ. ಆ ಹೀರ್ಕೊಂಡಾಗ ನಾವು ಅದನ್ನು ಬಾಯಿಗೆ ಹಾಕಿದಾಗ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ. ದೇಹಕ್ಕೂ ನಮಗೆ ಈ ಲೆಮನ್ಸಿಯಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಅದರಲ್ಲೂ ಥ್ರೋಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಒಂದೊಪ್ಪತ್ತು ತಿನ್ಬೋದು. ಆದರೂ ನಂಗೆ ತಡೆಯಲ್ಲ ಅಂತ ಅನ್ನೋರು ಬೇಕಿದ್ರೆ ನೀವು ಲೆಮನ್ಸಿನ ಈ ಥರ ಜೀರಿಗೆ ಪುಡಿ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಬಿಟ್ಟು ಮಾಮೂಲಿ ತಣ್ಣನ ನೀರು ಹಾಕ್ಬಿಟ್ಟು, ಅಂದರೆ ಗಡಿಗೆಯಲ್ಲಿ ಇರುವಂತಹ ನೀರನ್ನು ಹಾಕಿ ಕುಡಿಬೋದು, ಫ್ರಿಜ್ಜಲ್ಲಿರೋ ನೀರಾದರೂ ಕುಡಿಬಹುದು. ಇದು ನಾನು ತುಂಬ ಜನಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇಲ್ಲ, ಹಾಗೆ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಹೊರಗಡೆ ಕೆಮಿಕಲ್ ಇರುವಂತಹ ಈ ಫ್ಲೇವರ್ಸ್ಗಳು ಬಳಸೋದಕ್ಕಿಂತ ಈ ಲೆಮನ್ಸಿನ ನಾವು ಈ ಥರ ಮಾಡ್ಕೊಂಡು ಕುಡಿಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದು ಸ್ನೇಹಿತರೆ. ಹೇಗಿತ್ತು ಕಾಲಕಟ್ಟ ಸ್ಟೈಲಲ್ಲಿ ನಮ್ಮ ಲೆಮನ್ಸಿ? ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ, ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಇಷ್ಟ. ವರ್ಷದಲ್ಲಿ ಇದು ಕಂಪಲ್ಸರಿ ಬೇಸಿಗೆನಲ್ಲಿ ಮಾಡೇ ಮಾಡ್ತೀನಿ ಸ್ನೇಹಿತರೆ.